ನೋಡಿ, ಒಂದು ಕಡೆಯಲ್ಲಿ ರಾಜ್ಯ ಸಾರಿಗೆ ಇಲಾಖೆ ಹತ್ರ ದುಡ್ಡಿಲ್ಲ ಅಂತ ಕೊಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ NWKSRTC ಸಿಬ್ಬಂದಿ ಇದ್ದಲೇ ರಾಜ್ಯ ಸರ್ಕಾರಕ್ಕೆ ದೋಖಾ ಆಗ್ತಾ ಇದೆ. ಸಾರಿಗೆ ಇಲಾಖೆ ಸಿಬ್ಬಂದಿಯಿಂದ ಮಕ್ಮಲ್ ಟೋಪಿಯನ್ನು ಹಾಕಲಾಗ್ತಿದೆ. ಹೆಂಗೆ ಅಂತ ಕೇಳಿದ್ರೆ, ಟಿಕೆಟಿನ ದುಡ್ಡು ತಗೊಂಡು ಟಿಕೆಟ್ ಮಾತ್ರ ಕೊಡ್ತಾ ಇಲ್ಲ ಇವರು. ಪ್ರಯಾಣಿಕರಿಗೆ ಟಿಕೆಟ್ ಕೊಡದೆ ಸಿಬ್ಬಂದಿಗಳು ಕಳ್ಳಾಟ ಆಡಿದ್ದಾರೆ. NWKRTC ಸಿಬ್ಬಂದಿಯಿಂದ ನಡೆದಿರತಕ್ಕಂತಹ ದೋಖಾ ಇದು ಇದೀಗ ಬಟಾಬಯಲಾಗ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಹಣ ಪಡೆದು ಜನರಿಗೆ ಟಿಕೆಟ್ ಕೊಡದೆ ಕಂಡಕ್ಟರ್ ಮಕ್ಮಾಲ್ ಟೋಪಿ ಹಾಕಿದ್ದಾನೆ KSRTCಗೆ. NWKSRTC ಬಸ್ನ ಕಂಡಕ್ಟರ್ಗೆ ಮಹಿಳೆ ಇದೀಗ ಫುಲ್ ಕ್ಲಾಸ್ ತಗೊಂಡಿದ್ದಾಳಂತೆ. ಅಯ್ಯಪ್ಪ, ನನ್ನ ಹತ್ರ ಹಣ ಪಡ್ಕೊಂಡು ನೀನು ಟಿಕೆಟ್ ಕೊಡ್ತಾ ಇದ್ರೆ ಹೆಂಗೆ ಅಂತ ಕೇಳಿದ್ದಾಳೆ. ಅದಕ್ಕೆ ನಾಟಕ ಆಡಿದ್ದಾನೆ. ಅಯ್ಯೋ ನೆನ್ಪಾಯ್ತು ಮೇಡಮ್, ಬಿಟ್ಬಿಡಿ ಅಂತೆಲ್ಲ ಹೇಳ್ಕೊಂಡು. KA 23F0932 KA 23F0932 ಬಸ್ ಕಂಡಕ್ಟರ್ನಿಂದ ಜನರಿಗೆ ವಂಚನೆ. ಇದು ಜನರಿಗೆ ವಂಚನೆ ಅಲ್ಲ, ಸರ್ಕಾರಕ್ಕೆ ವಂಚನೆ ನನ್ನ ಪ್ರಕಾರ ಹೇಳೋದಾದ್ರೆ. ಮಹಿಳೆ ಪ್ರಶ್ನೆ ಮಾಡ್ತಿದ್ದಂತೆ ಟಿಕೆಟ್ ಕೊಟ್ಟಿದ್ದಾನಂತೆ ಕಂಡಕ್ಟರ್. ಸೊ ಈ ತರ ಎಷ್ಟು ಜನಗಳಿಗೆ ಮಾಡಿರ್ಬೋದು, ದಿನದಲ್ಲಿ ಎಷ್ಟು ಸಾವಿರ ಕಿಸೆಗೆ ಹಾಕೊಂಡು ಹೋಗಿರ್ಬೋದು, ಇದೆಲ್ಲದನ್ನು ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ನಾವು ಬ್ರೇಕಿಂಗ್ ನೀಡ್ತಾ ಇದ್ದೀವಿ. ಸರ್ಕಾರಕ್ಕೆ ದೋಖಾ ಮಾಡ್ತಾ ಇದ್ದಾರೆ ಇವರೆಲ್ಲರೂ. ಸರ್ಕಾರದ ಅಧಿಕಾರಿಗಳೇ, ಸಾರಿಗೆ ಸಚಿವರೇ, ನೀವು ಇದನ್ನೊಮ್ಮೆ ವೀಕ್ಷಿಸಲೇಬೇಕಾಗುತ್ತೆ. ಇದು ಕೇವಲ ಈ ಒಂದು ಬಸ್ನ ಕಥೆಯಲ್ಲ. ರಾಜ್ಯದಲ್ಲಿ ಇಂತಹ ನೂರಾರು ಬಸ್ ಕಂಡಕ್ಟರ್ಗಳು ಇಂತಹದ್ದೇ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಟಿಕೆಟ್ ಕೊಡದೆ ದುಡ್ಡನ್ನ ಕಿಸೆಗೆ ಹಾಕೊಂಡು ಅಥವಾ ಅರ್ಧ ಟಿಕೆಟ್ ಮಾತ್ರ ಕೊಟ್ಟು ಉಳಿದ ಹಣವನ್ನ ಕಿಸೆಗೆ ಹಾಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ನೋಡಿ, ನಾವು ನಿಮಗೆ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಸರ್ಕಾರಿ ಕೆಲಸ, ಸರ್ಕಾರದ ಸಂಬಳ, ಸರ್ಕಾರದ ಯೂನಿಫಾರ್ಮ್ ಇಷ್ಟೆಲ್ಲ ಇದ್ದ ಮೇಲೆ ಭ್ರಷ್ಟಾಚಾರ ಮಾಡುವಂತ ಸರಿಯಲ್ಲ ಅಲ್ವಾ? ಹೌದು, ನಿಮ್ಗೆ ಅನಿಸ್ಬೋದು ಕಂಡಕ್ಟರ್ ಏನೋ ಒಂದು ಟಿಕೆಟ್ ಮಿಸ್ ಆಗಿರಬಹುದು ಸರ್ ಅಂತ ಹೇಳಿ. ಇಲ್ಲ, ಆ ₹1 ಕೂಡ ಸರ್ಕಾರಕ್ಕೆ ಸೇರಬೇಕಾಗುತ್ತೆ. ಇವರಿಗೆ ಸಂಬಳ ಬರೋದು ಇದೇ ದುಡ್ಡಿಂದ. ಹಾಗಾಗಿ ಹಲ್ಲು ಕಿಸಿದು ನಗಾಡಿ ಅಯ್ಯೋ ಆಯ್ತು ಅಂತ ಹೇಳಿದ ಕೂಡಲೇ ಅದನ್ನ ಬಿಟ್ಬಿಡಕ್ಕಾಗಲ್ಲ ಅಂತ ಆ ಮಹಿಳೆ ಹೇಳ್ತಾ ಇದ್ದಾರೆ. ಸರ್, ಹಲೋ ಸರ್, ಇವ್ರಿಗೆ ಟಿಕೆಟ್ ಯಾಕೆ ಕೊಡ್ಲಿಲ್ರಿ? ಇವ್ರಿಗೆ ಯಾವಾಗ ಕೊಡೋರ್ರಿ? ಯಾವಾಗ ಕೊಡ್ತೀರಿ? ನಾನೇ ಬರಂಗಿಲ್ಲ ಅಲ್ರಿ. ನೀವು ಟಿಕೆಟ್ ಕೊಡದೇ ಇರೋದು ನಿಮ್ ತಪ್ಪಲ್ರಿ. ಇವ್ರದ್ದು ಟಿಕೆಟ್ ಎಲ್ಲಿದ್ರಿ? ತೋರಿಸ್ರಿ, ತೋರಿಸ್ರಿ. ಮಾಡಬಾರ್ದಲ್ರಿ, ಇದು ನೆನಪಿರಂಗಿಲ್ಲಲ್ರಿ, ಇದು ಮಾಡಬಾರ್ದಲ್ರಿ. ಮೊಬೈಲ್ ಬಂದ್ರ ಮೇಲೆ ಇದ್ದವ್ರು ಬಂದವ್ರು ಪೂರ್ತಿ ಪೊಲೀಸರಾಗ್ಬಿಟ್ಟಿದ್ದಾರೆ. ಬಟ್ ವಾಟ್ ಎವರ್, ಇದು ಸರಿಯಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಕತ್ತರಿ ಹಾಕ್ದಂಗೆ. ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಇರೋದು ಯಾಕ್ರಿ? ನಿಮ್ಗೆ ದುಡಿಯೋದಕ್ಕೋಸ್ಕರ. ಅದನ್ನ ಬಿಟ್ಬಿಟ್ಟು ಹಿಂಗೆ ಟಿಕೆಟ್ ಕೊಡದೆ ಇದ್ದ ಬದ್ದ ಇದನ್ನೆಲ್ಲ ಕಿಸೆಗೆ ಹಾಕೊಂಡು ಹೋಗೋದಿದೆಯಲ್ಲ, ಇದರಲ್ಲಿ ಕಂಡಕ್ಟರ್ ಮಾತ್ರ ಅಲ್ಲ, ಅಥವಾ ಇದೊಬ್ರು ಕಂಡಕ್ಟರ್ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇಲ್ಲ. ರಾಜ್ಯಾದ್ಯಂತ ನೂರಾರು ಕಂಡಕ್ಟರ್ಗಳು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆ ಡ್ರೈವರ್ಗಳು ಕೂಡ ಶಾಮೀಲಾಗಿದ್ದಾರೆ. ಬಹಳ ಘಂಟಾಘೋಷವಾಗಿ ಹೇಳ್ತೀವಿ. ಅಶ್ವಯೋಗದ ಮೂಲಕ ನಾವು ನಿಮ್ಮೆದುರಿಗೆ ಎಕ್ಸ್ಕ್ಲೂಸಿವ್ ವಿಜುವಲ್ಗಳನ್ನ ತೋರಿಸ್ತಾ ಇದ್ದೀವಿ. ಟಿಕೆಟ್ ಕೊಡದೆ ಆ ಟಿಕೆಟ್ ದುಡ್ಡನ್ನ ಕಿಸೆಗೆ ಹಾಕೊಂಡು ಹೋಗಿ ನಂತರ ಆ ಮಹಿಳೆ ಪ್ರಶ್ನೆ ಮಾಡಿದ ನಂತರ ಹಲ್ಕಿಸ್ಕೊಂಡು ಅಯ್ಯೋ ಮರ್ತೋಯ್ತು ಕಣಮ್ಮ, ಈಗ ಕೊಡ್ತೀವಿ. ಹಿಂಗೆ ದಿನದಲ್ಲಿ ಎಷ್ಟು ಮಾಡ್ಬೋದು ಯೋಚನೆ ಮಾಡಿ. ದಿನದಲ್ಲಿ 1,000 ಆದ್ರೂ ಆಯ್ತಲ್ರಿ. ದಿನದಲ್ಲಿ 1,000 ಆದ್ರೆ ತಿಂಗಳಿಗೆ 30,000 ಖಾಲಿ ಒಬ್ಬ ಕಂಡಕ್ಟರ್ ಇಂದ. ಇಂಥದ್ದೇ 100 ಕಂಡಕ್ಟರ್ ಮಾಡಿದ್ರೆ 3 ಲಕ್ಷ ಆಗುತ್ತೆ.
ಎಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಇವರೆಲ್ಲರೂ ಹೊಡೆತವನ್ನ ಬಿಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇದು ಕೇವಲ NWKSRTCಯಲ್ಲಿ ಮಾತ್ರ ಅಲ್ಲ, KSRTCಯಲ್ಲೂ ಆಗ್ತಾ ಇದೆ, BMTCಯಲ್ಲೂ ಆಗ್ತಾ ಇದೆ. ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಸಾರಿಗೆ ಸಚಿವರೇ ಇನ್ನಾದ್ರೂ ಗಮನ ಹರಿಸಿ, ಆ ಮೇಲುಸ್ತುವಾರಿಕರು ಯಾರಿದ್ದಾರೆ ಅವರಿಗೆ ಸರಿಯಾಗಿ ಸಂಬಳ ಕೊಟ್ಟು ಆಗಾಗ ಬಸ್ಗೆ ಕಳಿಸ್ತಾ ಇರಿ. ಸರಿಯಾಗಿ ಟಿಕೆಟ್ಗಳು ಕರೆಕ್ಟ್ ಆಗ್ತಾ ಇದೆಯಾ, ದುಡ್ಡು ಎಷ್ಟು ಆಗ್ತಾ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ರೀತಿಯಲ್ಲಿ ನೋಡಿದಾದ್ರೆ ಯಾವಾಗ ಈ ಶಕ್ತಿ ಅನ್ನುವಂಥ ಇದನ್ನ ಇವರು ಅನೌನ್ಸ್ ಮಾಡ್ತಾರೆ ನೋಡಿ, ಅದಾದ ನಂತರ ಇದೆಲ್ಲ ಒಂದು ಕಡೆ ಲೂಪ್ ಹೋಲ್ ಸಿಕ್ಕಿಬಿಡ್ತು ಕಂಡಕ್ಟರ್ಗಳಿಗೆ. ಈ ಕಡೆಯಿಂದ ದುಡ್ಡು ತಗೊಳ್ಳೋದು ಯಾವುದು ಪುರುಷ ಪ್ಯಾಸೆಂಜರ್ ಇಂದ, 0 ಟಿಕೆಟ್ ಅನ್ನ ಹರಿದು ಬಿಡೋದು. ಸೊ ಇಂಥದ್ದು ಆಗ್ತಾ ಇದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದು ಕೇವಲ ಇಲ್ಲಿ ಮಾತ್ರ ಆಗ್ತಾ ಇಲ್ಲ ಪ್ರಶಾಂತ್, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಇಂಥದ್ದೇ ಆಗ್ತಾ ಇದೆ ಅಂತ ಹೇಳಿ. ಎಂಥ ದೊಡ್ಡ ಮಟ್ಟಕ್ಕೆ ಇದೇನೋ ನೋಡುವಾಗ ಅಯ್ಯೋ ಒಂದು ಟಿಕೆಟ್ ಅಪ್ಪ, ಯಾಕಪ್ಪ ನ್ಯೂಸ್ ಮಾಡ್ತಾರೆ, ಅವನು ಮರ್ಯಾದೆಯಾಗಿ ತೆಗಿತಾರೆ ಅಂತ ಹೇಳ್ತಾರೆ. ಆದರೆ ಒಂದು ಟಿಕೆಟ್ ಅಲ್ಲ, ಆ ಮನುಷ್ಯನ ಮುಖದಲ್ಲಿರೋ ಕಾನ್ಫಿಡೆನ್ಸ್ ನೋಡಿ, ದಿನನಿತ್ಯ ಅದನ್ನು ಮಾಡ್ತಾ ಇದ್ದವರು ಅವರು. ಹಾಗಾಗಿ ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಪ್ರಶಾಂತ್? ಖಂಡಿತ ಕಾರ್ತಿಕ್, ಏನಂತಂದ್ರೆ ಟಿಕೆಟ್ ಪಡೆದು ಹಣ ಪಡೆದು ಟಿಕೆಟ್ ನೀಡದ ವಂಚನೆ ಮಾಡುತ್ತಿದ್ದ ಕಂಡಕ್ಟರ್ ಒಬ್ಬ ಮಹಿಳೆ ಒಬ್ಬರ ಕಡೆ ಚಿಲುಕು ಹಾಕಿಕೊಂಡಿರುವ ಘಟನೆ ಇವತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಿಂದ ಹಾರುಗಿರಿ ಕ್ರಾಸ್ಗೆ ಏನು ಒಂದು ಬಸ್ ಸಂಚಾರ ಮಾಡ್ತಾ ಇತ್ತು. ಈ ಒಂದು ಬಸ್ ನಲ್ಲಿ ಘಟನೆ ಸಹ ಕಂಡಕ್ಟರ್ನ ಲಂಚಾವತಾರ ಇಲ್ಲಿ ಬೆಳಕಿಗೆ ಸಹ ಬಂದಿರುವಂತದ್ದು. ಪ್ರಯಾಣಿಕರ ಕಡೆಯಿಂದ ಅಂದ್ರೆ ಟಿಕೆಟ್ ಅಥಣಿಯಿಂದ ಎಷ್ಟು ಆ ಒಂದು ಅವ್ರ ಸ್ಥಳಕ್ಕೆ ಇಲ್ಲಿ ಹೋಗ್ತಾರೆ, ಅಲ್ಲಿ ಹಣವನ್ನ ಪಡಿತಾರೆ. ಹಣವನ್ನ ಪಡೆದು ಟಿಕೆಟ್ ಸಹ ಇಲ್ಲಿ ನೀಡಲ್ಲ. ಈ ಒಂದು ವಿಷಯದ ಕುರಿತಂತೆ ಅಂದ್ರೆ ಸುಮಾರು ಒಬ್ಬರೇ ಜನಕ್ಕಲ್ಲ, 3 ರಿಂದ 4 ಜನರಿಗೆ ಈ ತರ ಮಾಡಿದಾಗ ಅಲ್ಲೇ ಬಸ್ ನಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಮಹಿಳಾ ಪ್ರಯಾಣಿಕೆ ಅಂದರೆ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ನೀವು ಯಾಕೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕೇಳಿದಾಗ, ಇಲ್ಲ ನಾನು ಟಿಕೆಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಅದೇ ಪ್ರಯಾಣಿಕ ಅಂತಂದ್ರೆ ಹಣವನ್ನ ಕೊಟ್ಟಿರ್ತಾನಲ್ಲ ಟಿಕೆಟ್ಗಾಗಿ, ಪ್ರಯಾಣಿಕ ಕೇಳಿದಾಗ ಇಲ್ಲ ಸರ್ ಟಿಕೆಟ್ ಕೊಡಿ ಅಂದಾಗ ಅವಾಗ ಕಂಡಕ್ಟರ್ ಟಿಕೆಟ್ ಕೊಡಕ್ಕೆ ಇಲ್ಲಿ ಮುಂದಾಗ್ತಾನೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗತ್ತಂದ್ರೆ ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ಇಲಾಖೆ ನಷ್ಟ ಅಂತ ಸಾಕಷ್ಟು ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ರೆ, ಇತ್ತ ಇನ್ನೊಂದು ಕಡೆ ಸರಿಯಾಗಿ ಕಂಡಕ್ಟರ್ಗಳು ಸರಿಯಾಗಿ ಕಾರ್ಯನಿರ್ವಹಣೆ ಸಹ ಇಲ್ಲಿ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಕಾಣ್ ಬರ್ತಾ ಇರುವಂತದ್ದು. ಕೇವಲ ಇದು ಒಂದೇ ಕಂಡಕ್ಟರ್ ಈ ತರ ಅಲ್ಲ, ಸಾಕಷ್ಟು ರೀತಿಯಲ್ಲಿ ನೂರಾರು ಕಂಡಕ್ಟರ್ಗಳು ಪ್ರತಿನಿತ್ಯ ಇದೇ ತರ ಮಾಡ್ತಾ ಹೋದ್ರೆ ಸಾರಿಗೆ ಇಲಾಖೆಗೆ ಸಾಕಷ್ಟು ರೀತಿ ಅಂದ್ರೆ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಇಲ್ಲಿ ಖಜಾನೆಗೆ ಇಲ್ಲಿ ಬರ್ಬೇಕಂತ ಹಣವೂ ಸಹ ಇಲ್ಲಿ ಬರಲ್ಲ. ಪರೋಕ್ಷವಾಗಿ ಇಲ್ಲಿ ಕಂಡಕ್ಟರ್ಗಳು ಇಲ್ಲಿ ಲೂಟಿಗೆ ಇಳಿದಾರೆ ಎಂಬ ಪ್ರಶ್ನೆಯೂ ಸಹ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ರೀತಿಯಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆನೇ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಪುರುಷರು ಇಲ್ಲಿ ಫ್ರೀ ಇರೋ ಕಾರಣ ಪುರುಷರಿಗೆ ಮಾತ್ರ ಇಲ್ಲಿ ಟಿಕೆಟ್ ಇರುತ್ತೆ. ಅದೇ ಟಿಕೆಟ್ ನಿಂದ ಇಲ್ಲಿ ಸಾರಿಗೆ ಇಲಾಖೆಗೆ ಇಲ್ಲಿ ಆದಾಯ ಬರುತ್ತೆ. ಸಾರಿಗೆ ಇಲಾಖೆಗೆ ಬರ್ಬೇಕಾದಂತ ಆದಾಯಗಳನ್ನೇ ಇಲ್ಲಿ ಇವರು ಈ ತರ ಇಲ್ಲಿ ಟಿಕೆಟ್ಗೆ ಹಣವನ್ನ ಪಡೆದು ಟಿಕೆಟ್ ನೀಡದೇ ಇರುವುದು ಸಹ ಸಾಕಷ್ಟು ರೀತಿಯಲ್ಲಿ ಆಕ್ರೋಶಕ್ಕೆ ಸಹ ಕಾರಣ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಇನ್ನು ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ರಿಯಾಕ್ಷನ್ ಸಹ ನೀಡ್ತಾ ಇಲ್ಲ. ಏನಾದರೂ ಅಧಿಕಾರಿಗಳು ಇಂತಹ ಕಂಡಕ್ಟರ್ಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲು ಮುಂದಾಗ್ತಾರೆ ಎಂಬುದನ್ನು ಸಹ ಇದು ನಾವು ನೋಡ್ಬೇಕಾಗತ್ತೆ. ಸಾರಿಗೆ ಇಲಾಖೆಯ ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಒಂದಿಷ್ಟು ಎಲ್ಲಾ ಕಂಡಕ್ಟರ್ಗಳಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿದ್ರೆ ಮಾತ್ರ ಸಾರಿಗೆ ಇಲಾಖೆ ಇಲ್ಲಿ ಲಾಭದತ್ತ ಹೋಗಲು ಮಾತ್ರ ಇಲ್ಲಿ ಸಾಧ್ಯ ಅಂತಾನೆ ಹೇಳ್ಬೋದು ಕಾರ್ತಿಕ್. ಇಲ್ಲಿ ಥ್ಯಾಂಕ್ ಯು ಪ್ರಶಾಂತ್ ಸತ್ತಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಇದು ನಿಜವಾಗ್ಲೂ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ವಿಚಾರ. ಒಂದು ಕಡೆಯಲ್ಲಿ ಶಕ್ತಿ ಯೋಜನೆಯನ್ನ ಘೋಷಣೆ ಮಾಡಿ ಸರ್ಕಾರ ಹಂಗೋ ಹಿಂಗೋ ದುಡ್ಡು ಒಟ್ಟು ಸೇರಿಸಿ ಇವರಿಗೆ ಸಂಬಳ ಕೊಟ್ಕೊಂಡು ಏನೋ ಒಂದು ನಾವೇನು ಗ್ಯಾರಂಟಿ ಕೊಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಸೋಲಬಾರ್ದು ಅಂತ ಹೇಳಿ ಕಷ್ಟಪಟ್ಟು ಇದನ್ನು ನಡೆಸ್ತಾ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಸಂಬಳ ತಗೊಂಡು ಅದನ್ನು ಐಷಾರಾಮಿ ಜೀವನವನ್ನು ನಡೆಸ್ತಾನೆ. ಅದರ ಜೊತೆಯಲ್ಲಿ ಅದು ಸಾಕಾಗಲ್ಲ ಅಂತ ಗಿಮ್ಳಕ್ಕೋಸ್ಕರ ಈ ರೀತಿ ಮೋಸ ಮಾಡೋದಿದೆಯಲ್ಲ ಸರ್ಕಾರಕ್ಕೆ, ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಎಸ್, ಒಂದು ಮೀಡಿಯಾವಾಗಿ ಇಟ್ಕೊಂಡು ನಾವು ಪ್ರಶ್ನೆ ಮಾಡ್ತೀವಿ ಸರ್ಕಾರಕ್ಕೆ, ಇದ್ರ ಅಗ್ಗವಾಗಿ ನೀವು ನೀಡ್ತಾ ಇದ್ದೀರಿ, ಇದು ಸರಿಯಲ್ಲ, ಸರ್ಕಾರದ ಬೊಕ್ಕಸಕ್ಕೆ ಇದು ಕತ್ತರಿ ಬೀಳ್ತಾ ಇದೆ ಅಂತ ಹೇಳಿ. ಹೌದು, ಸರ್ಕಾರಕ್ಕೆ ಚಾಟಿ ಬೀಸುವ ಜೊತೆಯಲ್ಲಿ ಇಂತಹ ಭ್ರಷ್ಟಾಚಾರಿಗಳ ವಿರುದ್ಧವೂ ನಾವು ಚಾಟಿ ಬೀಸಬೇಕಾಗುತ್ತೆ. ನೋಡುವವರ ಕಣ್ಣಿಗೆ ಏನೋ 50 ರೂಪಾಯಿ ಟಿಕೆಟು, 100 ರೂಪಾಯಿ ಟಿಕೆಟು, ಇಷ್ಟಕ್ಕೆ ಇಷ್ಟೆಲ್ಲ ನ್ಯೂಸ್ ಬೇಕಾ ಅಂತ ಅನ್ಸ್ಬೋದು. ಎಣಿಸಿ, 100 ರೂಪಾಯಿ ಟಿಕೆಟು 10 ಮಾಡಿದ್ರೆ ಆಯ್ತ್ರಿ 1,000 ದಿನಕ್ಕೆ, 20 ಮಾಡಿದ್ರೆ 2,000. ಹಿಂಗೆ ಮಾಡ್ತಾ ಇದ್ರೆ ಎಷ್ಟು ಲಕ್ಷ ರೂಪಾಯಿಗಳು ದಿನಕ್ಕೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಕತ್ರಿ ಇವರು ಬೀಳಿಸ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಈ ವಿಚಾರದ ಕುರಿತಾಗಿ ಮಾತಾಡೋದಕ್ಕೆ ಅಲ್ಲಿ ವಿಡಿಯೋ ಮಾಡಿದ್ರಲ್ಲ ರಾಣಿ ಬಡಿಗೇರ್ ಅಂತ ಹೇಳಿ, ಆ ಮಹಿಳೆ ಹೆಸರು, ಅವರ ಧೈರ್ಯಕ್ಕೆ ನಾನು ಮೊದಲಿಗೆ ಸೆಲ್ಯೂಟ್ ಕೊಡ್ತಾ. ಮೇಡಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಮೇಡಮ್, ನಿಮ್ಗೆ ವಿಡಿಯೋ ಮಾಡಿದ್ರಲ್ಲ, ನಿಮ್ಗೆ ಗೊತ್ತಿತ್ತಾ ಇವ್ರು ಮೊದ್ಲಿಂದವೂ ಹಿಂಗೆ ಮಾಡ್ತಾರೆ ಅಥವಾ ಇಲ್ಲ ಸರ್, ಆಕ್ಚುಲಿ ಹೇಳ್ಬೇಕಂತಂದ್ರೆ ಆಕ್ಚುಲಿ ನಾನು ಕೂಡ ಅದೇ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ. ಅಥಣಿ ಬಸ್ಸಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಹಾರುಗೇರಿ ಕ್ರಾಸ್ಗೆ ನಾನು ಇಳ್ಕೋಬೇಕಾಗಿತ್ತು.
ಆಮೇಲೆ ನಾನು ಅಲ್ಲೇ ಕೂತ್ಕೊಂಡಿದ್ದೆ, ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಒಬ್ಬ ವಯಸ್ಸಾದವರು, ಅವರು ದುಡ್ಡು ಕೊಟ್ಟಿದ್ದಾರೆ, ಬಟ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಟಿಕೆಟ್ ಕೊಡದೆ ಇದ್ಮೇಲೆ ನಾನು ಕೇಳಿದೆ, ನಿಮಗೆ ಟಿಕೆಟ್ ಕೊಟ್ಟಿದ್ದಾರಾ ಅಂತಂದು. ಇಲ್ಲ ಅಂತಂದ್ರು. ಇಲ್ಲ ಅಂದಮೇಲೆ ನಾನು ನೋಡೋಣ ಎಲ್ಲಿವರೆಗೂ ಟಿಕೆಟ್ ಕೊಡಲ್ಲ ಅಂತಂದು ನಾನು ಸುಮ್ಮನೆ ಕೂತ್ಕೊಂಡೆ. ಅಲ್ಲಿವರೆಗೂ ಸ್ಟಾಪ್ ಬಂತು, ಅವ್ರು ಇಳ್ಕೊಳ್ಳೋ ಸ್ಟಾಪ್ ಬಂತು. ಸ್ಟಾಪ್ ಬಂದರೂ ಕೂಡ ಅವರು ಟಿಕೆಟ್ ಕೊಟ್ಟೇ ಇರಲಿಲ್ಲ. ಆಗ ನಾನು ವಿಡಿಯೋ ಆನ್ ಮಾಡ್ಕೊಂಡು ನಾನು ಕೇಳಿದೆ, ಸರ್ ಇವರು ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತಂದು. ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ, ಇಲ್ಲ ಸರ್ ನಾನು ಮರ್ತೆ. ಆಮೇಲೆ ಒಬ್ರಿಗೆ ಕೊಟ್ರೆ ನಾನು ಮರ್ತಿದ್ದೀನಿ ಅಂತ ನಾನು ತಿಳ್ಕೊಬೋದಿತ್ತು, ಬಟ್ ಅವರು ಇನ್ನೊಬ್ರಿಗೂ ಕೂಡ ಟಿಕೆಟ್ ಕೊಟ್ಟಿರ್ಲಿಲ್ಲ. ನೀವು ವಿಡಿಯೋದಲ್ಲಿ ನೋಡ್ಬೋದು, 2 ಜನರಿಗೆ ಇವರು ಟಿಕೆಟ್ ಕೊಟ್ಟಿರ್ಲಿಲ್ಲ ಕಂಡಕ್ಟರ್. ಅದಕ್ಕೋಸ್ಕರ ನಾನು ಕೇಳಿದ್ದಕ್ಕೆ ಆವಾಗ ನಾನು ಮುಂದೆನೆ ಟಿಕೆಟ್ ಕೊಡ್ತಾರ ಅವ್ರಿಗೆ. ಸ್ಟಾಪ್ ಬರೋವರೆಗೂ ಇವರು ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಇದು ತಪ್ಪು ನಿಮ್ದಲ್ಲ. ಹಾ, ಅದಿನ್ನ ಜಾಸ್ತಿ ಇರಬಹುದು ಸರ್. ಆಕ್ಚುಲಿ ಹೆಚ್ಚಿಗೆ ಮಹಿಳೆಯರೇ ಇರೋದ್ರಿಂದ ಇದು ಪುರುಷರಿಗೆ ಮಾತ್ರ ಮಾಡ್ತಾ ಇರೋದು ಈ ರೀತಿ ಅಂತ ನನಗೆ ಡೌಟ್ ಸರ್. ಯಾಕಂತಂದ್ರೆ ಮಹಿಳೆಯರದು ಫ್ರೀ ಟಿಕೆಟ್, ದುಡ್ಡು ಬರಲ್ಲ ಅವ್ರ ಹತ್ರ. ಇದು ಪುರುಷರಿಗೆ ಪುರುಷರ ಹತ್ರ ದುಡ್ಡು ತಗೊಂಡು ಫ್ರೀ ಟಿಕೆಟ್ ಅಂತ ಟಿಕೆಟ್ ಹರಿದ್ರಾಯ್ತು. ಹಾ ಅಷ್ಟೇ ಅಲ್ವಾ? ಬಟ್ ಟಿಕೆಟೇ ಕೊಟ್ಟಿಲ್ಲ ಸರ್, ಫ್ರೀ ಟಿಕೆಟ್ ಅಂತಾನೂ ಕೂಡ ಕೊಟ್ಟಿಲ್ಲ ಅವರು. ದುಡ್ಡು ಮಾತ್ರ ಜೇಬಲ್ಲಿ, ಟಿಕೆಟ್ ಮಾತ್ರ ಇಲ್ಲ ಸರ್. ಅಲ್ಲೇದಲ್ಲೇ ನಿಯರ್ ಇಲ್ಲಾಂದ್ರೂ 15 ರೂಪಾಯಿ 20 ರೂಪಾಯಿ ಇದ್ದೇ ಇರತ್ತೆ ಸರ್. ಇದೇ ರೀತಿ ಇವ್ರು ಎಷ್ಟು ಜನರಿಗಂತ, ಅಲ್ಲಿ ಯಾಕಂದ್ರೆ ಲೋಕಲ್ ಅಲ್ಲೇ ಅಥಣಿಯಿಂದ ಹಾರುಗೆರೆ ಕ್ರಾಸ್ ತುಂಬಾ ದೂರ ಇಲ್ಲ ಸರ್. ಅಲ್ಲಿಂದ ಒಂದು 20-25 ಕಿಲೋಮೀಟರ್ ಇರ್ಬೋದು ಮೇ ಬಿ. ಅಷ್ಟು ದೂರ ಅಂತಂದ್ರೂ ಕೂಡ ಒಂದು 15-20 ರೂಪಾಯಿ ಚಾರ್ಜ್ ಇದ್ದೇ ಇರತ್ತೆ ಸರ್. ಇವರು ಡೈಲಿ ಎಷ್ಟಂತಂದು ಇವರು ಹೊಡಿತಿರ್ಬೋದು ಈ ರೀತಿ ದುಡ್ಡು ಅಂತ. ನಾನು ಅದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು, ವಿಡಿಯೋ ಡಿಲೀಟ್ ಮಾಡಿ ಮೇಡಮ್, ವಿಡಿಯೋ ಡಿಲೀಟ್ ಮಾಡಿ. ನಾನು ಮಾಡ್ತೀನಪ್ಪ, ನೋಡೋಣ ಏನೇನಾಗತ್ತೆ ಅಂತಂದು ನಾನು ಅದಕ್ಕೆ ಎಲ್ಲ ನನ್ನ ಪರಿಚಯದವ್ರಿಗೆ ನಾನು ಕಳಿಸ್ಕೊಟ್ಟೆ, ನ್ಯೂಸ್ ಅವ್ರಿಗೆ. ಸರ್ ಇದಕ್ಕಿಂತ ಮುಂಚೆನೂ ಕೂಡ ನನಗೊಂದ್ಸಾರಿ ನನಗೆ ಆಗಿರೋದದು, ಬಟ್ ನನ್ನ ಗಮನಕ್ಕೆ ಬರ್ಲಿಲ್ಲ ಅದು. ಆಕ್ಚುಲಿ ನನ್ನ ಜೊತೆ ನನ್ನ ಗಂಡನೂ ಕೂಡ ಪ್ರಯಾಣ ಮಾಡ್ತಾ ಇದ್ರು. ಆಕ್ಚುಲಿ ಈ ಕಡೆ ಹೆಂಗಿದೆ, ಮಹಾರಾಷ್ಟ್ರ ಬೌಂಡ್ರ್, ನಮ್ಗೆ ಮಹಾರಾಷ್ಟ್ರ ಬೌಂಡ್ರಲ್ಲಿ ಕರ್ನಾಟಕದ ಬೌಂಡ್ರಿವರೆಗೂ ಟಿಕೆಟ್ ಫ್ರೀ ಆಗಿ ಕೊಡ್ತಾರೆ. ಅದ್ರ ಮುಂದೆ ನಾವು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂತಂದ್ರೆ ಟಿಕೆಟ್ಗೆ ನಾವು ದುಡ್ಡು ಕೊಡ್ಬೇಕಾಗತ್ತೆ. ನಾವು ಮಹಾರಾಷ್ಟ್ರದಿಂದ ವಾಪಸ್ ಬರುವಾಗ ಬಸ್ಸಿಗೆ ನಾವು ಕಾಗವಾಡವರೆಗೂ ನಮ್ಗೆ ಟಿಕೆಟ್ ಕೊಡ್ಬೇಕಿತ್ತು. ಅವರು ಟಿಕೆಟ್ ಕೊಡ್ಲಿಲ್ಲ, ಅಲ್ಲೇ ನಮ್ಗೆ ಫ್ರೀಯಾಗಿ 0 ಟಿಕೆಟೇನೆ ಕೊಟ್ಟಿದ್ದಾರೆ ಅಥಣಿವರೆಗೂ. ನಾನ್ ಪ್ರಶ್ನೆ ಮಾಡ್ಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನನ್ ಸ್ಟಾಪ್ ಬಂತು, ನಾವು ಇಳ್ಕೊಂಡ್ಬಿಟ್ವಿ. ಅವತ್ ನಾನು ನಿರ್ಧಾರ ಮಾಡಿದೆ, ಇಲ್ಲ ಇದು ಒಂದಿಲ್ಲ ಒಂದ್ ಟೈಮ್ ನನಗೆ ಸಿಗ್ತಾರೆ ಇಂಥವ್ರು, ನಾನು ಹಿಡಿದು ಕೊಡ್ಬೇಕು ಅಂತಂದು. ಅದಕ್ಕೆ ನಾನು ಇದನ್ನು ವಿಡಿಯೋ ಮಾಡಕ್ಕೆ ಮುಂದಾದೆ. ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಸಂಪರ್ಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಣಿಸಿ, ಹಿಂಗೆ ದಿನಕ್ಕೊಂದು 20 ಜನರಿಗೆ ಮಾಡಿದ್ರಾಯ್ತಲ್ವಾ? 20 ಜನರಿಗೆ ಮಾಡಿದ್ರೆ ದುಡ್ಡು ಎಷ್ಟು ಬಂತು ಕಿಸೆಗೆ? ಸೊ ಈ ಸಂಬಳ ಕೊಡುವ ಅವಶ್ಯಕತೆ ಇದೆಯಾ ಇದಕ್ಕೆ ಅಂತ ಹೇಳಿ. NWKSRTCಯಲ್ಲಿ ವಾಯುವ್ಯ ಸಾರಿಗೆ ನಿಗಮ ಮಂಡಳಿಯಲ್ಲಿ ಆಗ್ತಾ ಇರುವಂಥ, ದಿನನಿತ್ಯ ಆಗ್ತಾ ಇರುವಂತಹ ವಿಚಾರಗಳಿವು. ಇವು ಇಷ್ಟು ಮಾತ್ರ ಅಲ್ಲ, ರಾಜ್ಯದ ಅನೇಕ KSRTC ಬಸ್ನಲ್ಲಿ ಇದಾಗ್ತಾ ಇದೆ. ಯಾಕಂದ್ರೆ ಅವರಿಗೆ ದೊಡ್ಡದೊಂದು ಲೂಪ್ ಹೋಲ್ ಸಿಕ್ಕಿದೆ. ಯಾವುದು ಲೂಪ್ ಹೋಲ್ ಅಂತ ಕೇಳಿದ್ರೆ ಶಕ್ತಿ ಯೋಜನೆ. 0 ದುಡ್ಡಲ್ಲಿ ಟಿಕೆಟ್ ಹರಿದ್ರಾಯ್ತು. ಗಂಡು ಮಕ್ಕಳು ಬಂದಿದ್ದಾರಾ ಹೆಣ್ಮಕ್ಳು ಬಂದಿದ್ದಾರಾ ಅಂತ ಸರ್ಕಾರ ಗೊತ್ತಾಗತ್ತಾ? ಇಲ್ಲ. ಆಲ್ರೆಡಿ ಒಂದು ವಾದ ಹುಡ್ಕೊಂಡು ಬಿಟ್ಟಿದೆ ಅಲ್ಲ, ಗಂಡು ಮಕ್ಕಳಿಗೆ ಸೀಟೇ ಸಿಗಲ್ಲ, ಬರೀ ಬಸ್ ತುಂಬಾ ಹೆಣ್ಮಕ್ಳೇ ಇರ್ತಾರಂತೆ, ಮಹಿಳೆಯರೇ ಇರ್ತಾರಂತೆ. ಸೊ ಅದನ್ನೇ ಸತ್ಯ ಅಂತ ನಂಬಿಸ್ಬಿಡೋದು, ಗಂಡು ಮಕ್ಕಳು ಕೊಟ್ಟ ದುಡ್ಡನ್ನೆಲ್ಲ ಕಿಸೆಗೆ ಹಾಕೊಂಡು ಬಿಡೋದು. ಏನ್ ಐಡಿಯಾ ಅಲ್ವಾ ಇದು? ರಾಜ್ಯ ಸರ್ಕಾರಕ್ಕೆ ಇದು ಯಾಕೆ ಇಷ್ಟು ಸೀರಿಯಸ್ ಅಂತ ಕೇಳ್ತಾ ಇದ್ದೀವಿ ಕೇಳಿ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕತ್ತರಿ ಬಿದ್ದಾಗೆಲ್ಲ ಆ ದುಡ್ಡು ಎಲ್ಲಿಂದ ಹೋಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಿಸೆಯಿಂದನೇ ಹೋಗುತ್ತೆ. ರಾಜ್ಯ ಸರ್ಕಾರ ಸಾಲ ಮಾಡಿದಾಗೆಲ್ಲ ತೀರ್ಸೋದು ಯಾರು ಅಂತ ಕೇಳಿದ್ರೆ ರಾಜಕಾರಣಿಗಳೆಲ್ಲ ನಾವೇ ತೀರಿಸಬೇಕು. ಸೊ ಓವರ್ ಆಲ್ ಆಗಿ ರಾಜ್ಯ ಸರ್ಕಾರ ನಿರಂತರವಾಗಿ ಶಕ್ತಿ ಯೋಜನೆಯನ್ನು ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಒದ್ದಾಡ್ತಾ ಇರೋದು ಒಂದ್ ಕಡೆ, ಆದ್ರೆ ಇಂತಹ ಘಟನೆಗಳು ಮತ್ತೊಂದು ಕಡೆ.